ನಿನ್ನೆ ಏನು ಬೆಳಗಾವಿಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆಯಿತು. ಸೊ ಅದರ ಬಗ್ಗೆ ಮಾತಾಡಲಿಕ್ಕೆ ಶಾಸಕರಾದಂತಹ ಬಿ ಪಿ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿನ್ನೆ ಬೆಳಗಾವಿಯಲ್ಲಿ ನಡೆದಂತಹ ಸಭೆ ಉದ್ದೇಶ ಏನು ಸರ್? ನಿನ್ನೆ ವಿಧಾನಸಭೆಯಲ್ಲಿ ನಮ್ಮ ಪಕ್ಷಕ್ಕೆ ಹೀನಾಯ ಸೋಲಾಯಿತು. ನಂತರದ ಲೋಕಸಭೆ ಚುನಾವಣೆಯಲ್ಲಿ ಸ್ವಲ್ಪ ಉತ್ತಮವಾದಂಥ ಫಲಿತಾಂಶ ಬಂತು. ಮುಂದಿನ ದಿನದಲ್ಲಿ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಬೇಕು, ಸರ್ಕಾರ ಭಾರತೀಯ ಜನತಾ ಪಕ್ಷ ಆಗಬೇಕು ಅನ್ನೋ ಕಾರಣದಿಂದ ಕೆಲವೊಂದು ಸಮಾನ ಮನಸ್ಕರು ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಕೇವಲ 5ರಿಂದ 6 ಜನ ಶಾಸಕರುಗಳು ಮುಖಂಡರುಗಳು ಸೇರ್ಕೊಂಡು ಮಾಡಿರುವಂಥ ಸರ್ ರಾಜ್ಯಾಧ್ಯಕ್ಷರು ಕೂಡ ಇರಲಿಲ್ಲ. ಏನಕ್ಕೆ ಸರ್ ರಾಜ್ಯಾಧ್ಯಕ್ಷರು ಬಿಟ್ಟು ಮಾಡಿದ್ದೇನಕ್ಕೆ ಅಂತೇಳಿ? ಈಗ ಸುಮಾರು 12 ಜನ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಮುಂದಿನ ವಾರದಲ್ಲಿ ಬೆಂಗಳೂರಿನ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರ್ತಾ ಇದ್ದೀವಿ. ಈಗ ನೀವು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತು ಹೇಳಿದ್ರಿ, ವಿಜಯೇಂದ್ರ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆ. ಯಾಕೆ ಸರ್, ಏನು ಸರ್ ಅದು? ಭಿಕ್ಷೆ ಬೇಡ ಅಂತ ಡಿ ಕೆ ಶಿವಕುಮಾರ್ ಅವರು ನಾಗರಾಜ್ ಗೌಡನ್ನ ನಿಲ್ಲಿಸ್ದಲೇ ನಿನಗೆ ಭಿಕ್ಷೆ ಕೊಟ್ಟಿದ್ದೀವಿ, ಕಾಂಗ್ರೆಸ್ ಭಿಕ್ಷೆಯಿಂದ ನೀನು ಶಾಸಕರಾಗಿದ್ದೀವಿ ಅಂದರು. ನಮಗೆ ಕಾಂಗ್ರೆಸ್ಸಿನ ಭಿಕ್ಷೆಯ ಅಧ್ಯಕ್ಷರು ಬೇಕಾಗಿಲ್ಲ, ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಯಲ್ಲಿ ನಾವು ಗೆಲ್ಲಿಸ್ತೀವಿ, ಯಾವ ಭಿಕ್ಷೆ ಬೇಡ, ಭಾರತೀಯ ಜನತಾ ಪಕ್ಷ ಸದೃಢವಾಗಿದೆ, ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತೇಳಿ ಅವ್ರಿಗೆ ಹೇಳಿದ್ರು. ಸೊ ಇದಿಷ್ಟು ಏನು ಬಿ ಪಿ ಹರೀಶ್ ಅವರು ಮಾತಾಗಿರುವಂಥದ್ದು. ಅಂದರೆ ವಿಜಯೇಂದ್ರ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಏನು ಚುನಾವಣೆ ಸ್ಪರ್ಧಿಸಬೇಕು ಅನ್ನೋಂತಹ ಒತ್ತಾಯನೂ ಕೂಡ ಅವ್ರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒಂದು ಕನ್ನಡ ನ್ಯೂಸ್, ದಾವಣಗೆರೆ.